ನಿನ್ನಂಥ ಸೊಸೆನ ಪ್ರತಿ ಮನೆಗೂ ಬೇಕು ಭಾಗ್ಯ 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 ಭಾಗ್ಯ. ನಿನ್ನಂಥ ಸೊಸೆ ಇದ್ರೆ ಪ್ರತಿ ಮನೆನೂ ದೇವಸ್ಥಾನದಾಗೆ ಅನ್ಸುತ್ತೆ ಅನ್ಸುತ್ತೆ. ಪ್ರತಿದಿನನೂ ಒಂದು ಹಬ್ಬ ನಡೀತಿರೋ ಹಾಗೆ ಅನ್ಸುತ್ತೆ. ಗಾಡ್ ಬ್ಲೆಸ್ ಯು ಭಾಗ್ಯ ಭಾಗ್ಯ. ಭಾಗ್ಯ ಭಾಗ್ಯ ಏನ್ರಿ? ಏನ್ ವಿಷಯ? ತುಂಬಾ ಖುಷಿಯಾಗಿರೋ ಹಾಗಿದೆ. ನಿಮ್ಗೊಂದ್ ಮಾತು ಹೇಳ. ಮದ್ವೆ ಆಗಿರೋ ಪ್ರತಿ ಹುಡುಗಿಗೂ ಅತ್ತೆ ಮನೆಗೆ ಹೋಗೋ ಮೊದ್ಲು ಮನ್ಸೊಳಗೆ ಎಷ್ಟೋ ಪ್ರಶ್ನೆ ಇರುತ್ತೆ. ಏನೋ ಒಂಥರ ಭಯ ಇರುತ್ತೆ. ಅತ್ತೆ ಮನೆಗೆ ಹೋದ್ಮೇಲೆ ನನ್ ಗಂಡ ಹೇಗಿರ್ತಾರೋ, ನನ್ನ ಅತ್ತೆ ಮಾವ ನನ್ ಜೊತೆ ಹೇಗಿರ್ತಾರೋ, ಆ ಮನೇಲಿರೋರು ನನ್ನ ಹೇಗ್ ನೋಡ್ಕೋತಾರೋ ಅಂತ. ನಾನು ಕೂಡ ಹಾಗೆ ನೂರಾರು ಪ್ರಶ್ನೆ ಹೊತ್ಕೊಂಡೆ ಈ ಮನೆಗ್ ಕಾಲಿಟ್ಟಿದ್ದು. ಆದ್ರೆ ಪ್ರತಿ ಪ್ರಶ್ನೆಗೆ ಈಗ ನನ್ಗೆ ಉತ್ತರ ಸಿಕ್ಕಿದೆ. ನನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ, ನನ್ನ ಗೌರವದಿಂದ ನೋಡೋ ಮನೆ ಜನರು, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಅಭಿಮಾನದಿಂದ ನೋಡ್ಕೊಳ್ಳೋ ಅತ್ತೆ ಮಾವ. ಆಗ್ಲೇ ಅತ್ತೆ ಹೇಳಿದ್ದೆಲ್ಲ ಕೇಳಿದ್ರ? ನನ್ ಮೇಲ್ ಎಷ್ಟು ನಂಬಿಕೆ, ನನ್ ಮೇಲ್ ಎಷ್ಟು ಪ್ರೀತಿ. ಇಂಥ ಅದೃಷ್ಟ ತುಂಬಾ ಕಡಿಮೆ ಜನರಿಗಷ್ಟೇ ಸಿಗೋದು. ಯಾವ ಕಷ್ಟನೂ ನಂಗೆ ಬರೋಕ್ ಬಿಡ್ದೆ ಇಷ್ಟು ಕಾಳಜಿಯಿಂದ ನೋಡ್ಕೊಳ್ಳೋ ಕುಟುಂಬ ಹೀಗೆ ಎಷ್ಟು ಜನಕ್ ಸಿಗುತ್ತೆ ಹೇಳಿ? ಇವೆಲ್ಲ ಪಕ್ಕಕ್ಕಿಟ್ರೆ ಪ್ರಾಣಕ್ ಪ್ರಾಣ ಅಂತ ನೋಡ್ಕೊಳ್ಳೋ ಗಂಡ ಸಿಗೋದು ಎಂಥ ಅದೃಷ್ಟ. ನಾನ್ ತುಂಬಾ ಅದೃಷ್ಟವಂತೆ ಅಲ್ವಾ ಮಿತ್ರ ಅವ್ರೆ? ಹೇಳಿ ಮಿತ್ರ ಅವ್ರೆ, ನಿಮ್ಮಂತ ಗಂಡ ಸಿಕ್ಕಿದ್ದು ನನ್ನ ಅದೃಷ್ಟ ಅಲ್ವಾ? ನೀನು ನಿನ್ ಪ್ರೀತಿ ಇಲ್ದಿದ್ರೆ ನಾನ್ ಕೂಡ ಬದುಕಲ್ಲ. ಈಗ್ಲೇ ಈ ಕ್ಷಣ ಸತ್ತು ಹೋಗ್ತೀನಿ. ಮನುಷ್ಯ ಬಿಡು, ಬಿಡು. ಏನ್ ಮಾಡ್ತಿದ್ಯಾ ನೀನು? ಬಿಡು ನನ್ನ. ಮನುಷ್ಯ ಏನ್ ಮಾಡ್ತಿದ್ಯಾ? ಮತ್ತೆ ನೀನು ಭಾಗ್ಯನ್ ಜೊತೆ ಶಾಶ್ವತವಾಗಿದ್ರೆ ನಾನೇನಾಗ್ತೀನಿ ಅಂತ ನೀನ್ ಯೋಚನೆ ಮಾಡಿದ್ಯಾ? ಮಿತ್ರ ಅವ್ರೆ, ಸಡನ್ ಆಗಿ ಏನು ಹೀಗ್ ಬಿಕ್ಲಿಕ್ಕೆ ಬರ್ತಿದೆ? ಏನೋ ಭಾಗ್ಯ, ಸಡನ್ ಆಗಿ ಶುರು ಆಗೋಯ್ತು. ಒಂದ್ ನಿಮಿಷ, ನೀರ್ ಕುಡೀರಿ. ಬೇಕು ಅಂತ ಕೊಡ್ಲಿಲ್ಲ. ಒಂದ್ಸಲ ಶಾಕ್ ಆದ್ರೆ ಬಿಕ್ಲಕ್ಕೆ ನಿಂತು ಹೋಗುತ್ತಲ್ಲ, ಅದಕ್ಕೆ ನಿಮ್ ಬಿಕ್ಲಕ್ಕೆ ನಿಲ್ಸೋಕಂತ ಹೀಗ್ ಮಾಡ್ಬೇಕಾಯ್ತು. ಅಮ್ಮ, ನಕ್ಬಿಟ್ರಾ? ನಾನ್ ಮುತ್ತು ಕೊಟ್ಟಿದ್ದಕ್ಕೆ ನನ್ ಮೂತಿಗೆಲಿ ಗುದ್ಬಿಡ್ತಿರೋ ಅಂತ ಭಯ ಆಗ್ತಿತ್ತು ಗೊತ್ತಾ?
ನಾನು ಮೂತಿಗೆ ಗುದ್ದೋಷ್ಟು ದೊಡ್ಡ ವಿಲನ್ ಥರ ಕಾಣಿಸ್ತೀನಾ? ಹಾ ಹಾ ಹಾಗಲ್ಲ ಮಿತ್ರ ಅವ್ರೆ, ನೀವ್ ನೋಡಿದ್ರೆ ಶ್ರೀರಾಮಚಂದ್ರನ್ ಹಾಗೆ. ನಾನು ಸೀತೆ ಹಾಗಿದ್ದು ಒಂದೇ ಸಲ ಶೂರ್ಪನಖಿ ತರ ನಡ್ಕೊಂಡೇನೋ ಅಂತ ಚಿಕ್ಕ ಡೌಟು. ನೀನು ಮುತ್ತು ಕೊಟ್ಟಿದ್ದು ನಿನಗ್ ತಾಳಿ ಕಟ್ಟಿರೋ ಗಂಡಂಗೆ. ಒಂದೊಂದ್ಸಲ ನೀನು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಭಾಗ್ಯ. ನಿನ್ ಜೊತೆ ಸ್ವಲ್ಪ ಹೊತ್ತಿದ್ರು ಸಾಕು, ಮನ್ಸಲ್ಲಿರೋ ನೋವೆಲ್ಲ ಹೆಸರೇ ಇಲ್ದಿರೋ ಹಾಗೆ ಓಡ್ ಹೋಗುತ್ತೆ. ನೀನು ಸ್ವಲ್ಪ ಇನ್ನೋಸೆಂಟ್ ಆಗಿ ಮಾತಾಡಿದ್ರೆ ಸಾಕು, ಆ ಇನ್ನೋಸೆನ್ಸ್ನ ನೋಡಿ ಯಾರ ತುಟಿ ಮೇಲಾದ್ರೂ ಆಗ್ಲಿ ಟಕ್ ಅಂತ ಸ್ಮೈಲ್ ಬಂದ್ಬಿಡುತ್ತೆ. ಏನು ಇವತ್ ಎಲ್ರು ನನ್ನ ಇಷ್ಟು ಹೊಗಳ್ತಿದ್ದೀರಾ? ಆಗ್ಲೇ ಅತ್ತೆ ಆಯ್ತು, ಈಗ ನೀವು. ಇನ್ನಿವತ್ ನಾನು ಊಟ ಮಾಡೋ ಅಗತ್ಯನೇ ಇಲ್ಲ ಅನ್ಸುತ್ತೆ. ನೋಡಿದ್ಯಾ, ಈ ಇನ್ನೋಸೆಂಟ್ ಮಾತಿಂದಾನೆ ಎಲ್ರ ಮೇಲೂ ಮ್ಯಾಜಿಕ್ ಮಾಡ್ತಿದ್ಯಾ. ನನ್ ಮಗನ್ ಸಂತೋಷನೇ ನನಗ್ ಮುಖ್ಯ. ಅವ್ನ್ ಯಾರ ಜೊತೆಗಿದ್ರೆ ಅವ್ನ್ ಬದುಕಲ್ಲಿ ಸಂತೋಷವಾಗಿರ್ತಾನೆ. ಇನ್ ಮುಂದೆ ಅವನು ಅವ್ರ ಜೊತೆಗೆ ನಿನ್ ಮುಂಡತನಕ್ಕೆ ಮಿತ್ರನ್ನ ಬಲಿಯಾಗೋದಕ್ ನಾನ್ ಬಿಡಲ್ಲ. ಅದನ್ನೇ ನೋಡೋಣ. ಮನೀಷಾ, ನಡೆದಿದ್ದನ್ನೇ ಪದೇ ಪದೇ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಡೆದಿದ್ ಬದಲಾಗಲ್ಲ ಮಾಮ್. ಆದ್ರೆ ನಡೆದಿದ್ದನ್ನ ನಮಗ್ ಬೇಕಾದ ಹಾಗೆ ಹೇಗ್ ಚೇಂಜ್ ಮಾಡೋದು ಯೋಚನೆ ಮಾಡ್ತಿದ್ದೀನಿ. ಏನೋ ಮನೀಷಾ, ಈ ವಿಷಯದಲ್ಲಿ ನಿನಗ್ ನಾನು ಯಾವುದೇ ತರದ ಸಲಹೆನೂ ಕೊಡೋದಿಲ್ಲ. ನಾನ್ ಏನೇ ಹೇಳಿದ್ರು ನೀನ್ ಮತ್ತೆ ಯಾವ್ದೋ ಎಡವಟ್ ಮಾಡ್ಕೊಳ್ತೀಯ ಅಂತ ನನಗ್ ಟೆನ್ಷನ್ ಆಗುತ್ತೆ. ಮಾಮ್, ನೀನ್ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ ಮಾಡ್ಬೇಕನ್ಕೊಂಡಿದ್ಯಾ? ಈಗ್ಲೇ ನೀರಜಿಗ್ ಫೋನ್ ಮಾಡಿ ಅವನ್ನ ಮದ್ವೆ ಮಾಡ್ಕೊಳ್ಳೋದು ನಂಗಿಷ್ಟ ಇಲ್ಲ ಅಂತ, ನಾವು ಒಟ್ಟಿಗೆ ಬದುಕ್ತೀವಿ ಅನ್ನೋ ಭ್ರಮೆಯಿಂದ ಹೊರಗಡೆ ಬಾ ಅಂತ ಖಡಾಖಂಡಿತವಾಗಿ ಹೇಳ್ತೀನಿ. ನಿನ್ನೆ ಅವರು ಇದನ್ನ ಗುಡ್ ನ್ಯೂಸ್ ಅಂತ ಎಲ್ರಿಗೂ ಹೇಳ್ಕೊಂಡಿದ್ದಾರೆ. ಹಬ್ಬ ಅನ್ನೋ ಹಾಗೆ ಸೆಲೆಬ್ರೇಟ್ ಮಾಡಿದ್ದಾರೆ. ನಿನ್ನೆ ನಾವೇನೂ ಮಾತಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ವಿ. ಈಗ ಸಡನ್ ಆಗಿ ಹೇಳಿದ್ರೆ ಏನ್ ಅನ್ಕೊಳ್ತಾರೋ ಏನೋ. ಸ್ವಲ್ಪ ಥಿಂಕ್ ಮಾಡು ಮನೀಷಾ. ನಮ್ಮಿಂದ ತಪ್ಪಾಗುತ್ತೆ ಅಂತ ಎಲ್ರೂ ಏನೋ ಒಂದು ಅನ್ಕೋತಾರೆ ಅಂತ ಯೋಚನೆ ಮಾಡ್ತಾ ಇದ್ರೆ ಆಮೇಲೆ ಇನ್ನೂ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗೋದ್ರಲ್ಲೇ ನಾವು ಮುಂಜಾಗ್ರತೆಯಿಂದ ಇರೋದು ಒಳ್ಳೇದು. ಇಲ್ಲಿ ನೋಡಿ, ಕರೆಕ್ಟ್ ಟೈಮ್ಗೆ ನೀರಜಿ ಫೋನ್ ಮಾಡಿದೆ. ಹಲೋ ಮನೀಷಾ, ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಫೋನ್ ಮಾಡಿದೆ. ನಾನ್ ಕೂಡ ನಿನಗೆ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೀನಿ ನೀರಜ್. ಸರಿ, ಮೊದಲು ನಾನು ಹೇಳೋದು ಕೇಳು. ನಾಳೆ ನಾನು ಮತ್ತೆ ತಾತ ಮಿತ್ರ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಮಿತ್ರ ಅವ್ರ ಮನೆಗ? ಯಾಕೆ? ಭಾಗ್ಯ ತಾತನ್ ಫ್ರೆಂಡ್ ಮೊಮ್ಮಗಳಲ್ವಾ, ಅದಕ್ಕೆ. ನಿನ್ನೆ ಭಾಗ್ಯ ಜೊತೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆದ್ರು. ಅದು ಅಲ್ಲದೆ ಮಿತ್ರ ಫ್ಯಾಮಿಲಿ ಬಗ್ಗೆನೂ ಕೇಳಿ ಒಂದ್ಸಲ ಅವ್ರನ್ನ ನೋಡ್ಬೇಕು ಅಂತಿದ್ದಾರೆ. ಅದಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಸರಿ ಬಿಡು. ಸರಿ ಅಂತ ಸುಮ್ಮನಾದ್ರೆ ಹೆಂಗೆ? ನಮಗೂ ಅವ್ರ ಪರಿಚಯ ಆಗಿದ್ದೆ ನಿನ್ನಿಂದ. ನೀನೇ ಬರಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಅದಕ್ಕೆ ನಾಳೆ ಅನಂತ ಆಂಟಿನೂ ನೀನು ಸೇರಿ ಮಿತ್ರ ಮನೆಗೆ ಬಂದ್ಬಿಡಿ. ಮನೀಷಾ, ನಿಂಗೆ ನಾಳೆ ಬೆಳಗ್ಗೆ ಡೈರೆಕ್ಟಾಗಿ ಅಲ್ಲಿಗೆ ಬಂದ್ಬಿಡಿ, ಓಕೆನಾ? ಸರಿ ನೀರಜ್. ಓಕೆ ದೆನ್, ಸಿ ಯು. ನೀರಜ್, ಒಂದ್ ನಿಮಿಷ. ಅದೇನು ಬೇಗ ಹೇಳು, ನನ್ ಸ್ವಲ್ಪ ಕೆಲಸ ಇದೆ. ಹೇಳಿದ್ನಲ್ಲ ನಿನಗೆ ಇಂಪಾರ್ಟೆಂಟ್ ಏನೋ ಹೇಳ್ಬೇಕು ಅಂತ. ಮನೀಷಾ, ಏನಾದರೂ ಇದ್ರೆ ನಾಳೆ ಮಾತಾಡ್ಕೊಳ್ಳೋಣ. ಇವಾಗ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಪ್ಲೀಸ್ ಡೋಂಟ್ ಮೈಂಡ್, ಓಕೆನಾ? ಬಾಯ್. ಅದಲ್ಲ ನೀರಜ್, ಕೇಳು. ನೀರಜ್ ಕೇಳು. ಏನಾಯ್ತು ಮನೀಷಾ?
ಬೇಬಿ ಇವಾಗ್ಲೇ ಬೇಕಾ? ಬೇಬಿ ನಿಂಗೊಂದು ವಿಷಯ ಗೊತ್ತಾ? ನೀನು ಪರಿಚಯ ಆದಾಗಿಂದ ನನ್ನ ಪ್ರಪಂಚನೇ ಚೇಂಜ್ ಆಗಿದೆ. ನೀನು ಪ್ರೀತಿಲಿ ಬಿದ್ಮೇಲಿಂದ ನನಗೆ ಪ್ರತಿ ಕ್ಷಣ ಸ್ವರ್ಗದ ಹಾಗೆ ಅನಿಸುತ್ತೆ. ನನಗೂ ಕೂಡ ಹಾಗೆ ಅನ್ಸಿಕಾ. ನೀನು ಪರಿಚಯ ಆದಮೇಲೆ ಹಸು ಅಂತ ಇರುತ್ತೆ ಅನ್ನೋದೇ ಮರ್ತೋಗಿದ್ದೀನಿ. ನಿದ್ರೆ ಅನ್ನೋ ಫೀಲಿಂಗ್ನೇ ಬಿಟ್ಬಿಟ್ಟಿದ್ದೀನಿ. ಕೇವಲ ಹನ್ಸಿಕಾ ಹನ್ಸಿಕಾ ಅಂತಾನೆ ಹನ್ಸಿಕಾದೇ ಜಪ ಮಾಡ್ತಿದ್ದೀನಿ. ನೀನು ನನಗೆ ಪರಿಚಯ ಆಗಿದ್ದು, ನೀನು ಲವ್ ಮಾಡ್ತಿರೋದು ನನ್ನ ಅದೃಷ್ಟ ಬೇಬಿ. ಇಲ್ಲ ಹನ್ಸಿಕಾ, ಅದೃಷ್ಟ ಅಂದ್ರೆ ನಂದು. ದೇವಕನ್ಯೆ ಆಗಿರೋ ನೀನು ನಂಗೆ ಸಿಕ್ಕಿದ್ಯಾ ಅಂದ್ರೆ ಅದು ನನ್ನ ಅದೃಷ್ಟ ಅಲ್ವಾ? ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನಿನ್ನ ಪ್ರೀತಿ ನನಗೆ ಕೊಡ್ತಿದ್ಯಾ. ತುಂಬಾ ಥ್ಯಾಂಕ್ಸ್ ಹನ್ಸಿಕಾ. ಥ್ಯಾಂಕ್ಸ್ ಬೇಬಿ. ನಾಳೆ ನಾವಿಬ್ರು ಪಬ್ಗೆ ಹೋಗೋಣ, ಫುಲ್ ಎಂಜಾಯ್ ಮಾಡೋಣ. ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಇದೆ ಅಂತ ನಾನು ಹೇಳ್ತೀನಿ, ಏನಂತ್ಯಾ? ನೀನು ಹೇಗಂದ್ರೂ ನನಗೆ ಓಕೆ ಹನ್ಸಿಕಾ. ಯಾಕಂದ್ರೆ ನಾನು ಯಾವತ್ತೂ ನಿನಗೆ ಭಕ್ತ ಆಗೋಗಿದ್ದೀನಿ, ನಿನ್ನ ದಾಸ ಆಗಿ ಮುಳುಗೋಗಿದ್ದೀನಿ. ನೀನೇನು ಹೇಳಿದ್ರೂ ತಲೆ ಆಡಿಸ್ತೀನಿ. ಥ್ಯಾಂಕ್ ಯು ಬೇಬಿ. ಓಕೆ ಬೇಬಿ, ಸಿ ಯು ಟುಮಾರೋ. ಸಿ ಯು ಟು ಬೇಬಿ. ಬಾಯ್ ಬಾಯ್. ಏನ್ ಹನ್ಸಿಕಾ ಇದು? ನಿನ್ ವಯಸ್ಸಲ್ಲಿ ನೀನ್ ಓದಿನ ಬಗ್ಗೆ ಗಮನ ಕೊಡ್ಬೇಕು. ಅದನ್ ಬಿಟ್ಟು ನೀನೇನು ಪ್ರೀತಿ ಗೀತಿ ಅಂತಿದ್ಯಾ, ಪಬ್ ಅಂತಿದ್ಯಾ, ಪಾರ್ಟಿ ಅಂತಿದ್ಯಾ? ಹೌದು ಅಂತೀನಿ. ಈಗ ನಿನ್ಗೇನು? ನೀನ್ ಮಾಡ್ತಿರೋ ಕೆಲ್ಸ ಎಲ್ಲ ನನಗ್ ಗೊತ್ತಾಯ್ತು, ಪರವಾಗಿಲ್ಲ. ಇದೆಲ್ಲ ನಿನ್ ಅಣ್ಣಂದ್ರಿಗೋ ಅತ್ತೆ ಮಾವಂಗೋ ಏನಾದ್ರೂ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಯೋಚನೆ ಮಾಡಿದ್ಯಾ? ಅವ್ರಿಗೆ ಯಾವ ಕಾರಣಕ್ಕೂ ಗೊತ್ತಾಗಲ್ಲ, ಆದ್ರೆ ನಿನ್ನಿಂದ ಗೊತ್ತಾಗತ್ತೆ ಅಂತ ಅನಿಸ್ತಿದೆ. ಹೋದ್ಸಲನೂ ಅಷ್ಟೇ, ನಿನ್ನಿಂದಾನೇ ಎಲ್ಲರ ಮುಂದೆ ನನ್ ಮರ್ಯಾದೆ ಹೋಯ್ತು. ನೀನು ಬಾಯಿ ಮುಚ್ಕೊಂಡಿದ್ರೆ ಸಾಕು. ನಾನ್ ಬಾಯಿ ಮುಚ್ಕೊಳ್ಳೋದ್ ಮುಖ್ಯ ಅಲ್ಲ ಹನ್ಸಿಕಾ, ಇಂಥದ್ನೆಲ್ಲ ನೀನ್ ಬಿಡೋದ್ ಮುಖ್ಯ. ಇಂಥ ವಯಸ್ಸಿನಲ್ಲಿ ನೀನ್ ಸ್ವಲ್ಪ ಸಲ್ಗೆ ಕೊಟ್ಟಮ್ಮ. ತಾಯಿ, ನಿನ್ ಭಾಷಣ ಪ್ರವಚನ ನಿಲ್ಲಿಸ್ತ್ಯಾ? ನಂಗೇನ್ ಮಾಡ್ಬೇಕೋ ಹೇಗ್ ನಡ್ಕೋಬೇಕೋ ಚೆನ್ನಾಗ್ ಗೊತ್ತು. ದಯವಿಟ್ಟು ನೀನ್ ಮಾತ್ರ ನಂಗೆ ಪಾಠ ಹೇಳಕ್ ಬರ್ಬೇಡ. ಚಂದು, ಹನ್ಸಿಕನ ಮಾತ್ರ ಚೆನ್ನಾಗಿ ಬುಟ್ಟಿಗೆ ಬೀಳ್ಸ್ಕೊಂಡಿದೀಯಾ? ಇಲ್ವಾ ಮತ್ತೆ? ಅವಳ ಹಿಂದೆ ಬೇಕಾದಷ್ಟು ಆಸ್ತಿ ಇದೆ, ಅದ್ರ ಜೊತೆಗೆ ನಾನು ಎಷ್ಟು ಕೇಳಿದ್ರು ಅಷ್ಟು ಕೊಡೋ ಇನ್ನೋಸೆನ್ಸೂ ಇದೆ. ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಲೈಫ್ ಸೆಟ್ಲ್ ಆಗೋಷ್ಟು ದುಡ್ಡನ್ನ ದೋಚ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ನೀನು ನಾನು ಹ್ಯಾಪಿಯಾಗಿ ಸೆಟ್ಲ್ ಆಗ್ಬಿಡ್ಬೋದು. ಅಲ್ಲಿವರೆಗೂ ಸ್ವಲ್ಪ ಆ ಬೇಬಿನ ಮೇಂಟೈನ್ ಮಾಡ್ಬೇಕಲ್ವಾ? ಸರಿ, ಕ್ಯಾರಿ ಆನ್. ನೀನೇನೇ ಮಾಡಿದ್ರು ನಮ್ ಫ್ಯೂಚರ್ಗೋಸ್ಕರನೇ ಮಾಡ್ತಿದ್ಯಲ್ಲ. ಯು ಆರ್ ರೈಟ್ ಬೇಬಿ. ವಿವೇಕ್, ಒಂದು ನಿಮಿಷ. ಅತ್ತೆ, ತಾತ, ತಾತ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಬನ್ನಿ ತಾತ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅತ್ತೆ ಮಾವ, ಇವರೇ ಪ್ರಸಾದ್ ರಾವ್ ಅಂತ ನಮ್ ನೀರಜ್ ಅವ್ರ ತಾತ. ನಮಸ್ಕಾರ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಅನಂತ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ.
ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ಏನ್ ಮನುಷ್ಯ, ಏನ್ ವಿಷಯ? ಮಾವ, ಇವ್ರು ಮತ್ತೆ ನಮ್ ತಾತ ಬಾಲ್ಯ ಸ್ನೇಹಿತರು. ಎಲ್ಲಿ ಅಚ್ಯುತರಾಮ, ಎಲ್ಲಿ ಒಂದ್ ಮೊಮ್ಮಗಳು ಸುತ್ತಿ ಬಳಸಿ ಬಂದು ನನ್ನ ಹುಟ್ಟಿದ ದಿನನೇ ಸಿಕ್ಕಿದಾಳೆ. ಇಂಥದನ್ನೆಲ್ಲ ನೋಡ್ದಾಗ್ಲೇನೆ ಪ್ರಪಂಚ ತುಂಬಾ ಚಿಕ್ಕದು ಅಂತ ಅನ್ಸತ್ತೆ. ನೀವ್ ಹೇಳಿದ್ದು ಅಕ್ಷರಶಃ ಸತ್ಯ ಪ್ರಸಾದ್ ರಾವ್ ಅವರೇ. ಎಲ್ಲೋ ಹುಟ್ತೀವಿ, ಎಲ್ಲೋ ಬೆಳಿತೀವಿ, ಕೊನೆಗೆ ಮತ್ತೆಲ್ಲೋ ಭೇಟಿ ಆಗ್ತೀವಿ. ಇಲ್ಲೋಡಿ, ಇವತ್ತು ಇಲ್ಲಿ ಭೇಟಿ ಆದಂಗೆ. ನಮ್ ನೀರಜ್ ಕೂಡ ನಿಮ್ ಕುಟುಂಬದ ಬಗ್ಗೆ ತುಂಬಾನೇ ಹೇಳಿದಾನೆ. ಒಟ್ಟು ಕುಟುಂಬ ಅಂದ್ರೆ ಹೇಗಿರ್ಬೇಕು, ಅದೇ ತರ ನಿಮ್ ಫ್ಯಾಮಿಲಿ ಇದೆ ಅಂತ ತುಂಬಾ ಹೊಗಳ್ತಾ ಇರ್ತಾನೆ. ಅದಕ್ಕೆ ನಿಮ್ಮನ್ನೆಲ್ಲ ಒಂದ್ಸಲಿ ನೋಡ್ಬೇಕು ಅನ್ನಿಸ್ತು. ಅಷ್ಟೇ ಅಲ್ದೆ ನಮ್ಮ ಭಾಗ್ಯನ ಅತ್ತೆ ಮನೆ ಅಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ ಆಯ್ತು. ಇತ್ತೀಚೆಗೆ ನೀರಜ್ ಕೂಡ ನಮ್ಗೆ ಹತ್ರ ಆಗ್ತಿರೋದು, ಹಾಗೆ ನೀವು ಕೂಡ ನಮ್ಮ ಮನೆಗೆ ಬಂದಿದ್ದು ನಮ್ಮ ಮನ್ಸಿಗೆ ತುಂಬಾನೇ ಸಂತೋಷ ಆಗ್ತಿದೆ. ನಿನ್ನ ಮುಂಡತನಕ್ಕೆ ಮಿತ್ರನ ಬಲಿಯಾಗೋದಕ್ಕೆ ನಾನ್ ಬಿಡಲ್ಲ. ಅದನ್ನ ನೋಡೋಣ. ಅಷ್ಟಕ್ಕೂ ಕೇಳ್ಬೇಕಾಗಿರೋದನ್ನೇ ಕೇಳೋದಕ್ಕೆ ಮರ್ತೋದೆ. ನೀರಜ್ಗೂ ಮನೀಷಾಗೂ ಸದ್ಯದಲ್ಲೇ ನಿಶ್ಚಿತಾರ್ಥ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಹೌದು ಅರವಿಂದ್ ಅವ್ರೆ, ನಮಗೂ ಕೂಡ ಈಗಷ್ಟೇ ಅವನ್ ಪ್ರೀತಿ ವಿಷಯ ಗೊತ್ತಾಯ್ತು. ಅದಕ್ಕೆ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸಿ ಅದಾದ್ಮೇಲೆ ಮದುವೆನ ಮುಗಿಸ್ಬಿಟ್ರೆ ಇವನ ಜೊತೆನಲ್ಲಿ ಮನುಷ್ಯನ್ ಕೂಡ ಅಮೆರಿಕ ಕಳಿಸ್ಬೋದು ಅಂತ ನನ್ನ ಯೋಚನೆ. ಮತ್ತೆ ನಿಶ್ಚಿತಾರ್ಥ ಯಾವಾಗ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದೇ ಮುಹೂರ್ತನ ಸ್ವಲ್ಪ ಬೇಗ ನೋಡೋಣ ಅಂತ. ಒಂದ್ ಒಳ್ಳೆ ವಿಷಯದ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಆದಷ್ಟು ಬೇಗ ನಡೆದ್ರೆ ಒಳ್ಳೇದಲ್ವಾ? ಮುಂದಕ್ಕೆ ಹಾಕ್ತಾ ಹೋಗ್ತಿದ್ರೆ ವರ್ಷಗಳೇ ಕಳೆದು ಹೋಗುತ್ತೆ. ಅತ್ತೆ ಹೇಳಿದ್ದು ನಿಜನೇ. ಮನೀಷಾ ನೀರಜ್ದು ಹೇಳ್ ಮಾಡ್ಸಿರೋ ಜೋಡಿ. ಎಲ್ರೂ ದೃಷ್ಟಿ ಬೀಳೋ ಮೊದ್ಲೇ ಬೇಗ ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತಿನ ದಿನ ಹೇಗೂ ಚೆನ್ನಾಗೇ ಇದೆ, ಮುಹೂರ್ತ ಹೇಗೂ ಇಡ್ಲೇಬೇಕಲ್ವಾ? ಅದನ್ನ ಇವತ್ತೇ ಮಾಡಿದ್ರೆ ಒಳ್ಳೇದೇ ಅಲ್ವಾ? ತುಂಬಾ ಒಳ್ಳೇದು ಅರವಿಂದ. ಏನಂತೀರಾ ಪ್ರಸಾದ್ ರಾವ್ ಅವರೇ? ಅದ್ರಲ್ಲೇನಿದೆ, ಇವತ್ತೇ ಮಾಡ್ಕೊಂಡ್ಬಿಡ್ಬೋದಲ್ಲ. ನಮ್ ಪುರೋಹಿತ್ರನ್ನ ಕರೆಸ್ತೀನಿ. ಇವರಿಬ್ರು ಹೆಸರು ಬಲಾನು ನೋಡ್ಕೊಂಡು ಮುಹೂರ್ತನ ಅವರೇ ಇಡ್ತಾರೆ. ಒಳ್ಳೇದಮ್ಮ, ಬೇಗ ಕೆಲಸ ಮುಗ್ದೋಗುತ್ತೆ. ಮಾಮ್ ಏನ್ ಮಾಡ್ತಾ ಇದ್ದಾರೆ? ಮನೀಷಾಗ್ ನಿಶ್ಚಿತಾರ್ಥ ಮಾಡ್ಸಕ್ಕೆ ಯಾಕಿಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ? ಪುರೋಹಿತ್ರೆ, ಅರ್ಜೆಂಟಾಗಿ ನೀವು ನಮ್ಮ ಮನೆಗೆ ಬರಬೇಕು. ವಿಷಯ ಏನಂತ ಹೇಳಮ್ಮ. ಅರ್ಜೆಂಟಾಗಿ ಒಂದು ನಿಶ್ಚಿತಾರ್ಥಕ್ಕೋಸ್ಕರ ಮುಹೂರ್ತ ಇಡಬೇಕಿತ್ತು, ಬರ್ತೀರಾ? ಓ ತಪ್ಪದೆ, ಈಗಲೇ ಹೊರಡ್ತೀನಮ್ಮ. ಒಳ್ಳೇದು.